ತಮಗೆಲ್ಲರಿಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಪರವಾಗಿ ನೀರಿದ್ದರೆ ನಾಳೆ ಜಲವೇ ಜಗದ ಜೀವಾಳ ಈ ಒಂದು ಐತಿಹಾಸಿಕ ಮಾದರಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಮೈನ್ ಇರಿಗೇಷನ್ ಇದರಲ್ಲಿ 8,000ಕ್ಕೂ ಮೀರಿ ಅವು ಚೆಕ್ ಡ್ಯಾಮ್ಸ್ ಇರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಇರ್ಬೋದು, ಪಿಕಪ್ಗಳಿರ್ಬೋದು, ಕಿಂಡಿ ಆಣೆಕಟ್ಟುಗಳಿರ್ಬೋದು ಮತ್ತು ಅನೇಕ ಯೋಜನೆಗಳ ಮುಖಾಂತರ ಇವತ್ತು 8,000 ವಿವಿಧ ಘಟಕಗಳ ಮುಖಾಂತರ ನಾವು ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತಮ್ಮ ಗಮನಕ್ಕೆ ತರ್ತಾ ಇದೆ. आपका राज्य सचमुच फॉर्चुनेट है. आपको ऐसी सरकार मिली है जो रैयतों की, किसानों की चिंता करती है. किसानों की चिंता करने वाले लोगों की आंखों में पानी होता है. ಕೃಷ್ಣ, ಕಾವೇರಿ, ತುಂಗಭದ್ರಾ, ಮಾದಾಯಿ ಇವೆಲ್ಲ ಕೂಡ ನಮ್ಮ ಜೀವ ನದಿಗಳು. ಒಂದೊಂದು ತೊಟ್ಟು ನೀರು ಕೂಡ ಅದರ ಬೆಲೆ ಏನಿದೆ ಅಂತ ಹೇಳಿ ನಮ್ಮ ರೈತರಿಗೆ ಗೊತ್ತು. ಹಾಲು 30-40 ರೂಪಾಯಿ, 35 ರೂಪಾಯಿ. ಈ ನೀರಿಗೂ ಅದೇ ಬೆಲೆ ಬಂದ್ಬಿಟ್ಟಿದೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನಾನು ಮಾಡಿದ್ದಲ್ಲ, ಇದು ಇವತ್ತಿನ ಪರಿಸ್ಥಿತಿ. ಪರಿಶುದ್ಧವಾದಂಥ ನೀರನ್ನು ಕುಡಿಬೇಕು ಅಂತಂದ್ರೆ ಈ ಬದುಕಿನಲ್ಲಿ ಅಂತ ಒಂದು ಬೆಲೆ ಈ ನೀರಿಗೆ ಬಂದಿದೆ. ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು. ನೀರಿನ ಬಳಕೆ ಬಗ್ಗೆ, ನೀರಿನ ಅವಶ್ಯಕತೆ ಬಗ್ಗೆ, ನಾಳೆ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು. ನಾವು ಅಂತರ್ಜಲ ನೀರನ್ನ ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ, ನೀರನ್ನ ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ. ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ.